ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬುಧ ಸಂಚಾರ 2026 4 ರಾಶಿಗಳಿಗೆ ಮಹಾಲಕ್ಷ್ಮಿ ಯೋಗ. ಇನ್ನು ಕೆಲವೇ ದಿನಗಳಲ್ಲಿ ನವಗ್ರಹಗಳ ರಾಜಕುಮಾರ ಬುದ್ಧಿಕಾರಕ ಬುಧ ಗ್ರಹವು ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದೆ. ಬುಧನ ಈ ಮಹತ್ವದ ಚಲನೆಯ ಪ್ರಭಾವದಿಂದಾಗಿ ಒಟ್ಟು 4 ರಾಶಿಗಳಿಗೆ ಸೇರಿದ ಜನರಿಗೆ ವೃತ್ತಿಜೀವನ, ವ್ಯಾಪಾರ, ಉದ್ಯೋಗ ಮತ್ತು ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ರಾಜಯೋಗದಂತಹ ಲಾಭಗಳು ಸಿಗಲಿವೆ. ಹಾಗಾದರೆ ಆ ಅದೃಷ್ಟವಂತ 4 ರಾಶಿಗಳು ಯಾವುವು? ನಿಮ್ಮ ರಾಶಿಯು ಅದರಲ್ಲಿ ಇದೆಯಾ? ಈ ಅವಧಿಯಲ್ಲಿ ನೀವು ಮಾಡಬೇಕಾದ ಕೆಲಸಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ಗ್ರಹಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಬುಧನನ್ನು ಬುದ್ಧಿ, ಚಾತುರ್ಯ, ಸಂವಾದ ಶಕ್ತಿ, ಗಣಿತ, ತರ್ಕ ಮತ್ತು ವ್ಯಾಪಾರ ವ್ಯವಹಾರಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬುಧನು ಬಲವಾಗಿದ್ದರೆ ಆತ ಅತ್ಯಂತ ಚುರುಕಾದ ಬುದ್ಧಿವಂತನಾಗುತ್ತಾನೆ. ಉದ್ಯಮದಲ್ಲಿ ಕೋಟಿ ಸಂಪಾದಿಸುತ್ತಾನೆ. ಯಾವಾಗ ಬುಧ ದೇವನು ತನ್ನ ಚಲನೆಯನ್ನು ಬದಲಾಯಿಸುತ್ತಾನೋ ಅದರ ನೇರ ಪ್ರಭಾವವು ಮಾನವನ ಬುದ್ಧಿ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಬೀರುತ್ತದೆ. ಈ ಬಾರಿ 2026ರ ಜೂನ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಬಹಳ ವಿಶೇಷವಾಗಿದೆ. ಇದೇ ಜೂನ್ 21ರಂದು ಬುಧದೇವನು ಕ್ರಾಂತಿವೃತ್ತವಾಗಿ ಚಲಿಸುವ ಮೂಲಕ ದಕ್ಷಿಣದ ಕಡೆಗೆ ಮುಂದೆ ಸಾಗಲಿದ್ದಾನೆ. ಇದರ ಮರುದಿನ ಅಂದರೆ 2026ರ ಜೂನ್ 22ರಂದು ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಕಟಕ ರಾಶಿಯಲ್ಲಿ ಬುಧನ ಈ ಸಂಚಾರವು ಕೇವಲ ಸಾಮಾನ್ಯ ಸಂಚಾರವಲ್ಲ. ಇದರ ನಂತರ ಬುಧನು ಮಿಥುನ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ. ಈ ಒಟ್ಟಾರೆ 15 ದಿನಗಳ ಕಾಲಾವಧಿಯು ಈ 4 ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಆ ರಾಶಿಗಳ ಸಂಪೂರ್ಣ ಜಾತಕವನ್ನು ಈಗ ವಿವರವಾಗಿ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೊದಲನೆಯದಾಗಿ ಗ್ರಹಗಳ ರಾಜಕುಮಾರನಾದ ಬುಧನ ಈ ರಾಶಿ ಬದಲಾವಣೆಯು ಮೇಷರಾಶಿಯ ಜನರಿಗೆ ಒಂದು ವರದಾನಕ್ಕಿಂತ ಕಡಿಮೆ ಇಲ್ಲ ಎಂದು ಹೇಳಬಹುದು. ಈ 15 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. 1. ಉದ್ಯೋಗ ಮತ್ತು ವೃತ್ತಿಜೀವನ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳು, ಆಸ್ತಿ ವಿವಾದಗಳು ಅಥವಾ ಆಫೀಸ್ನಲ್ಲಿ ಇದ್ದ ಪ್ರಾಜೆಕ್ಟ್ಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಉದಾಹರಣೆಗೆ, ನೀವು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ ಕೆಲಸಗಳಲ್ಲಿದ್ದಲ್ಲಿ ಪ್ರಭಾವಿ ವ್ಯಕ್ತಿಗಳ ಬೆಂಬಲದಿಂದ ನಿಮ್ಮ ಪ್ರಾಜೆಕ್ಟ್ ಸುಲಭವಾಗಿ ಮಂಜೂರಾಗುತ್ತದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಕಿರಿಕಿರಿ ದೂರವಾಗಿ ಪ್ರಶಾಂತ ವಾತಾವರಣ ನಿರ್ಮಾಣವಾಗುತ್ತದೆ. 2. ವ್ಯಾಪಾರ ಮತ್ತು ಆರ್ಥಿಕತೆ. ನೀವು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ನಡೆಸುತ್ತಿದ್ದರೆ ಬುಧದೇವನ ವಿಶೇಷ ಅನುಗ್ರಹದಿಂದಾಗಿ ಹಠಾತ್ ಆಗಿ ದೊಡ್ಡ ಲಾಭ ತರುವಂತಹ ಅವಕಾಶಗಳು
ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದಾಹರಣೆಗೆ, ನೀವು ಬಟ್ಟೆ ವ್ಯಾಪಾರ, ದಿನಸಿ ಸಗಟು ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ನಿರೀಕ್ಷೆಗೂ ಮೀರಿದ ಗ್ರಾಹಕರು ಹರಿದು ಬರುತ್ತಾರೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುತ್ತದೆ ಮತ್ತು ಹಠಾತ್ ಧನಲಾಭದ ಯೋಗಗಳು ಸೃಷ್ಟಿಯಾಗುತ್ತವೆ. 3. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಬುಧನ ಬುದ್ಧಿಶಕ್ತಿಯಿಂದಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಲಭಿಸುತ್ತವೆ. ಉದಾಹರಣೆಗೆ, ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಗಳು ಸುಲಭವಾಗುತ್ತವೆ. ಇಷ್ಟು ದಿನ ವೀಸಾ ರಿಜೆಕ್ಟ್ ಆಗಿದ್ದರೂ ಈ 15 ದಿನಗಳಲ್ಲಿ ಮರು ಪ್ರಯತ್ನ ಮಾಡಿದರೆ ಜಯ ನಿಶ್ಚಿತ. ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಮಾಡುವವರಿಗೂ ಇದು ಭರ್ಜರಿ ಆರ್ಥಿಕ ಲಾಭ ತಂದುಕೊಡಲಿದೆ. 2ನೇ ರಾಶಿ ಮಿಥುನ ರಾಶಿ. ಎರಡನೆಯದಾಗಿ ಮಿಥುನ ರಾಶಿ. ಬುಧನು ನಿಮ್ಮದೇ ರಾಶಿಯಿಂದ ಹೊರಬಂದು ಮುಂದಿನ ಮನೆಗೆ ಸಾಗುತ್ತಿರುವುದರಿಂದ ನಿಮಗೆ ಭರ್ಜರಿ ಪ್ರಯೋಜನಗಳು ಮತ್ತು ಆರ್ಥಿಕ ಸುಧಾರಣೆಗಳು ಕಂಡುಬರಲಿವೆ. ಇಷ್ಟು ದಿನ ನಿಮ್ಮ ಮೇಲಿದ್ದ ಮಾನಸಿಕ ಒತ್ತಡಗಳು ಸಂಪೂರ್ಣವಾಗಿ ದೂರವಾಗಲಿವೆ. 1. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ. ಕೆಲಸದ ಸ್ಥಳದಲ್ಲಿ ಮಿಥುನ ರಾಶಿಯವರು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಸರಿಯಾದ ಪ್ರತಿಫಲ ಮತ್ತು ಗೌರವ ಸಿಗುವ ಸಮಯ ಬಂದಿದೆ. ಉದಾಹರಣೆಗೆ, ನೀವು ಹಗಲಿರುಳು ಕಷ್ಟಪಟ್ಟು ಮುಗಿಸಿದ ಪ್ರಾಜೆಕ್ಟ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಮುಕ್ತಕಂಠದ ಪ್ರಶಂಸೆ ಸಿಗುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಕಂಪನಿಯು ನಿಮಗೆ ಪ್ರಮೋಷನ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. 2. ಉದ್ಯೋಗ ಬದಲಾವಣೆ ಮತ್ತು ಆದಾಯ ವೃದ್ಧಿ. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವ ಅಥವಾ ಪ್ರಸ್ತುತ ಇರುವ ಉದ್ಯೋಗವನ್ನು ಬದಲಾಯಿಸಲು ಬಯಸುವ ಮಿಥುನ ರಾಶಿಯವರಿಗೆ ಇದು ಸುವರ್ಣಾವಕಾಶ. ಉದಾಹರಣೆಗೆ, ನೀವು ಇಂಟರ್ವ್ಯೂ ನೀಡಿ ಕಾಯುತ್ತಿದ್ದರೆ ಈ ಅವಧಿಯಲ್ಲಿ ಅತ್ಯುತ್ತಮ ಸಂಬಳದ ಪ್ಯಾಕೇಜ್ ಹೊಂದಿರುವ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ. ಸಂಬಳದಲ್ಲಿ ಭಾರಿ ಹೆಚ್ಚಳವಾಗುವುದರಿಂದ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. 3. ಜೀವನ ಶೈಲಿ ಮತ್ತು ವಿದೇಶಿ ನಂಟು. ನಿಮ್ಮ ಜೀವನ ಶೈಲಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಬರಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಉದಾಹರಣೆಗೆ, ನೀವು ಆನ್ಲೈನ್ ಬಿಸ್ನೆಸ್, ಐಟಿ ಕ್ಷೇತ್ರ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿದ್ದರೆ ವಿದೇಶಿ ಕ್ಲೈಂಟ್ಗಳಿಂದ ದೊಡ್ಡ ಆರ್ಡರ್ಗಳು ಸಿಗಲಿವೆ. ವಿದೇಶದಲ್ಲಿ ನೆಲೆಸುವ ನಿಮ್ಮ ಕನಸು ನನಸಾಗಲು ಬುಧನು ದಾರಿ ಮಾಡಿಕೊಡಲಿದ್ದಾನೆ. 3ನೇ ರಾಶಿ ಕನ್ಯಾ ರಾಶಿ. ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿಯೇ ಬುಧನಾಗಿರುವುದರಿಂದ ಈ ರಾಶಿ ಬದಲಾವಣೆಯು ನಿಮ್ಮ ಒಟ್ಟಾರೆ ಅದೃಷ್ಟವನ್ನೇ ಬದಲಾಯಿಸಲಿದೆ. ಇದುವರೆಗೆ ಅನುಭವಿಸಿದ ಆರ್ಥಿಕ ಮುಗ್ಗಟ್ಟುಗಳು ಮಂಜಿನಂತೆ ಕರಗಲಿವೆ. 1. ಸಿಲುಕಿಕೊಂಡಿದ್ದ ಹಣ ವಾಪಸ್.
ಬಹಳ ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಣ ಈ ಅವಧಿಯಲ್ಲಿ ವಾಪಸ್ ಬರಲಿದೆ. ಉದಾಹರಣೆಗೆ, ನೀವು ಯಾರಿಗಾದರೂ ಸಾಲ ಕೊಟ್ಟು ಆ ಹಣ ಮರಳಿ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಅವರೇ ಸ್ವತಃ ಬಂದು ಹಣವನ್ನು ಹಿಂದಿರುಗಿಸುತ್ತಾರೆ. ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿದ್ದ ಪಿತ್ರಾರ್ಜಿತ ಆಸ್ತಿಯ ಹಣ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮೊತ್ತ ನಿಮ್ಮ ಕೈ ಸೇರಲಿದೆ. 2. ಹೊಸ ಉದ್ಯಮ ಮತ್ತು ಹೂಡಿಕೆಯಿಂದ ಲಾಭ. ಹೊಸದಾಗಿ ವ್ಯಾಪಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಶ್ರೇಷ್ಠವಾದ ಸಮಯ. ಉದಾಹರಣೆಗೆ, ನೀವು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬಯಸಿದರೆ ಈ 15 ದಿನಗಳಲ್ಲಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಕೋಟಿ ಲಾಭ ತಂದುಕೊಡಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲೂ ಉತ್ತಮ ಹೊಂದಾಣಿಕೆ ಇರಲಿದೆ. 3. ಕನಸಿನ ಮನೆ ಮತ್ತು ವಾಹನ ಯೋಗ. ಸ್ವಂತ ಮನೆ, ಸೈಟ್ ಅಥವಾ ಹೊಸ ವಾಹನ ಖರೀದಿಸಬೇಕು ಎಂದು ಕನಸು ಕಾಣುತ್ತಿರುವ ಕನ್ಯಾ ರಾಶಿಯವರ ಆಸೆ ಈಡೇರಲಿದೆ. ಉದಾಹರಣೆಗೆ, ಬ್ಯಾಂಕ್ ಲೋನ್ಗಾಗಿ ಅಲೆಯುತ್ತಿದ್ದವರಿಗೆ ಸುಲಭವಾಗಿ ಲೋನ್ ಅಪ್ರೂವ್ ಆಗುತ್ತದೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ಉತ್ತಮವಾದ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಸರಿಯಾದ ಡೀಲ್ ಕುದುರಲಿದೆ. ವಿದೇಶ ಪ್ರಯಾಣದ ಮೂಲಕ ಜ್ಞಾನಾರ್ಜನೆ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗುವ ಸಾಧ್ಯತೆ ಇದೆ. 4ನೇ ರಾಶಿ ತುಲಾರಾಶಿ. ಕೊನೆಯದಾಗಿ 4ನೇ ರಾಶಿ ತುಲಾರಾಶಿ. ತುಲಾರಾಶಿಯ ಜನರಿಗೆ ಬುಧ ಗ್ರಹದ ಈ ರಾಶಿ ಬದಲಾವಣೆಯು ಭಾಗ್ಯೋದಯವನ್ನು ತರಲಿದೆ. ಅದೃಷ್ಟ ದೇವತೆಯ ಸಂಪೂರ್ಣ ಬೆಂಬಲ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿದೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಚಿನ್ನವಾಗಲಿದೆ. 1. ಹಳೆಯ ಹೂಡಿಕೆಗಳಿಂದ ಬಂಪರ್ ಲಾಭ. ತುಲಾರಾಶಿಯವರು ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಹಣ್ಣು ಕೊಡುವ ಸಮಯ ಬಂದಿದೆ. ಉದಾಹರಣೆಗೆ, ನೀವು ಹಿಂದೆ ಕಡಿಮೆ ಬೆಲೆಗೆ ಕೊಂಡುಕೊಂಡಿದ್ದ ಜಾಗ ಅಥವಾ ಷೇರುಗಳ ಬೆಲೆ ಹಠಾತ್ ಆಗಿ ಗಗನಕ್ಕೇರಲಿದೆ. ಅದನ್ನು ಮಾರಿ ನೀವು ದೊಡ್ಡ ಮಟ್ಟದ ಲಾಭವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಳ್ಳಬಹುದು. 2. ಸರ್ಕಾರಿ ಮತ್ತು ನ್ಯಾಯಾಲಯದ ಕೆಲಸಗಳಲ್ಲಿ ಜಯ. ತುಲಾರಾಶಿಯವರ ದೀರ್ಘಕಾಲದ ಸರ್ಕಾರಿ ಕೆಲಸಗಳು ಅಥವಾ ಕೋರ್ಟ್ ಕೇಸುಗಳು ಸುಲಭವಾಗಿ ಬಗೆಹರಿಯಲಿವೆ. ಉದಾಹರಣೆಗೆ, ಸರ್ಕಾರಿ ನೌಕರರಿಗಾಗಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಸಿಗಲಿದೆ. ಇಲಾಖೆಯ ಒಳಗಿನ ತನಿಖೆಗಳು ಅಥವಾ ಪ್ರಮೋಷನ್ ಫೈಲ್ಗಳು ಕ್ಲಿಯರ್ ಆಗಿ ನಿರಾಳರಾಗಲಿದ್ದೀರಿ. 3. ವಿದೇಶಿ ಶಿಕ್ಷಣ ಮತ್ತು ಸುಖ ಸಮೃದ್ಧಿ. ಶಿಕ್ಷಣ ಕ್ಷೇತ್ರದಲ್ಲಿ ತುಲಾರಾಶಿಯ ವಿದ್ಯಾರ್ಥಿಗಳು ಅದ್ಭುತ ಪ್ರಗತಿ ಸಾಧಿಸಲಿದ್ದಾರೆ. ಉದಾಹರಣೆಗೆ, ವಿದೇಶದಲ್ಲಿ ಸಂಶೋಧನೆ ಮಾಡಲು ಅಥವಾ
ಉನ್ನತ ಶಿಕ್ಷಣ ಪಡೆಯಲು ಬಯಸುವವರಿಗೆ ಜಾಗತಿಕ ಮಟ್ಟದ ಯೂನಿವರ್ಸಿಟಿಗಳಿಂದ ಪ್ರವೇಶಾತಿ ದೊರೆಯಲಿದೆ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿದ್ದು ಐಷಾರಾಮಿ ಜೀವನ ಶೈಲಿಯನ್ನು ನೀವು ಅನುಭವಿಸಲಿದ್ದೀರಿ. ವೀಕ್ಷಕರೇ, ಮೇಲೆ ಹೇಳಿದ 4 ರಾಶಿಗಳಾದ ಮೇಷ, ಮಿಥುನ, ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಬರುವ ಜೂನ್ 21ರಿಂದ ಬುಧದೇವನ ಅಪಾರ ಕೃಪೆ ನಿಮಗೆ ಸಿಗಲಿದೆ. ಧನ, ಸಂಪತ್ತು, ಕೀರ್ತಿ ಎಲ್ಲವೂ ನಿಮ್ಮದಾಗಲಿದೆ. ಆದರೆ ನೆನಪಿಡಿ, ಗ್ರಹಗಳು ನಮಗೆ ದಾರಿ ತೋರಿಸುತ್ತವೆ, ಆದರೆ ಕಠಿಣ ಪರಿಶ್ರಮ ಮತ್ತು ಆ ಅವಧಿಯ ಸದುಪಯೋಗ ಪಡಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಬುಧನ ಅನುಗ್ರಹ ಇನ್ನೂ ಹೆಚ್ಚಾಗಲು ಸರಳ ಪರಿಹಾರ: 1. ಗಣೇಶನ ಆರಾಧನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ಗ್ರಹಕ್ಕೆ ಅಧಿಪತಿ ವಿಘ್ನ ವಿನಾಶಕ ಗಣೇಶ. ಬುಧನ ಅನುಗ್ರಹ ಪಡೆಯಲು ಗಣೇಶನ ಪೂಜೆ ಅತ್ಯಂತ ಶ್ರೇಷ್ಠ. ಪರಿಹಾರ: ಪ್ರತಿದಿನ ಬೆಳಗ್ಗೆ ಅಥವಾ ವಿಶೇಷವಾಗಿ ಬುಧವಾರದ ದಿನ ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅಂದರೆ ದೂರ್ವಾವನ್ನು ಅರ್ಪಿಸಿ. ಮಂತ್ರ: ಗರಿಕೆ ಅರ್ಪಿಸುವಾಗ ಓಂ ಗಂ ಗಣಪತಯೇ ನಮಃ ಅಥವಾ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಜಾತಕದಲ್ಲಿ ಬುಧನ ಬಲ ಹೆಚ್ಚುತ್ತದೆ. 2. ಹಸಿರು ಬಣ್ಣದ ಬಳಕೆ ಮತ್ತು ದಾನ. ಬುಧ ಗ್ರಹದ ಪ್ರಕೃತಿ ಹಸಿರು. ಹಸಿರು ಬಣ್ಣವನ್ನು ಬಳಸುವುದರಿಂದ ಬುಧನ ಋಣಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಪರಿಹಾರ: ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು. ದಾನ: ಹಸಿರು ಹೆಸರುಕಾಳನ್ನು ಸ್ವಲ್ಪ ಸಮಯ ನೀರಿನಲ್ಲಿ ನೆನೆಸಿ ಬುಧವಾರ ಬೆಳಗ್ಗೆ ಪಕ್ಷಿಗಳಿಗೆ ಆಹಾರವಾಗಿ ನೀಡಿ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇದು ಆರ್ಥಿಕ ಸಂಕಷ್ಟಗಳನ್ನು ತಕ್ಷಣವೇ ನಿವಾರಿಸುತ್ತದೆ. 3. ಬುಧನ ಗಾಯತ್ರಿ ಮಂತ್ರ ಪಠಣೆ. ಬುದ್ಧಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣಲು ಬುಧ ಗಾಯತ್ರಿ ಮಂತ್ರ ಅತ್ಯಂತ ಶಕ್ತಿಶಾಲಿ. ಮಂತ್ರ: ಓಂ ಗಜಧ್ವಜಾಯ ವಿದ್ಮಹೆ ಶುಕಹಸ್ತಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ವಿಧಾನ: ಪ್ರತಿದಿನ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ಮಂತ್ರವನ್ನು ಕನಿಷ್ಠ 11 ಅಥವಾ 21 ಬಾರಿ ಪಠಿಸಿ. ಇದರಿಂದ ನೆನಪಿನ ಶಕ್ತಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. 4. ಪರಿಸರ ಮತ್ತು ಗಿಡಗಳ ಆರೈಕೆ. ಬುಧನು ಪ್ರಕೃತಿ ಮತ್ತು ಸಸ್ಯವರ್ಗವನ್ನು ಪ್ರತಿನಿಧಿಸುತ್ತಾನೆ. ಪರಿಹಾರ: ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಹಸಿರು ಎಲೆಗಳಿರುವ ಗಿಡಗಳನ್ನು, ಉದಾಹರಣೆಗೆ ಮನಿ ಪ್ಲ್ಯಾಂಟ್ ಅಥವಾ ತುಳಸಿ ಗಿಡ ನೆಟ್ಟು ಅವು ಒಣಗದಂತೆ ಪ್ರತಿದಿನ ನೀರು ಹಾಕಿ ಪೋಷಿಸಿ. ಗಿಡಗಳು ಎಷ್ಟು ಹಸಿರಾಗಿ ಬೆಳೆಯುತ್ತವೆಯೋ ನಿಮ್ಮ ಬುಧ ಗ್ರಹವು ಅಷ್ಟೇ ಬಲಶಾಲಿಯಾಗುತ್ತಾನೆ. ವೀಕ್ಷಕರೇ, ಈ ಪರಿಹಾರಗಳನ್ನು ಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿ. ಬುಧದೇವನ ಕೃಪೆಯಿಂದ ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅದ್ಭುತ ಬದಲಾವಣೆ ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು
ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.